ಯೆಹೋವನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ. ಶುಕ್ರವಾರ 23 ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯದ 10ನೇ ವಚನ. ಸ್ಟೆಫನನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮನ ಶಕ್ತಿಯನ್ನು ಎದುರಿಸಲಾರದೆ ಹೋದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಆತ್ಮಭರಿತರಾದಂಥ ಸೇವಕರಿಗೆ ಯಾವ ಶಕ್ತಿಯೂ ಕೂಡ ಎದುರಿ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಆತ್ಮ. ಕರ್ತನಲ್ಲಿ ಪ್ರಿಯರೇ, ಶಿಷ್ಯರು ತಮ್ಮ ಸೇವೆ ಮಾಡುತ್ತಾ ಮುಂದುವರಿದಾಗ ತಾವು ಅಲ್ಲಿನ ಸಭೆಗಳಲ್ಲಿರುವಂತಹ ಬಡವರು, ವಿಧವೆಯರಿಗೋಸ್ಕರವಾಗಿ ಅನೇಕ ಸಹಾಯವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಆದರೆ ಅಲ್ಲಿಯೂ ಕೂಡ ಅಸಮಾಧಾನ ಪ್ರಾರಂಭವಾಯಿತು. ಕೆಲವರು ತಮಗೆ ಹೆಚ್ಚಾಗಿ ಗಮನ ನೀಡುತ್ತಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದಾಗ ಶಿಷ್ಯರು ತಮ್ಮ ಕೆಲಸ ಪ್ರಾಧಾನ್ಯವಾಗಿ ಸೇವೆ, ವಾಕ್ಯದಿಂದ ಜನರನ್ನು ದೇವರ ಕಡೆಗೆ ನಡೆಸುವಂಥದ್ದು, ಅದು ಮುಖ್ಯವಾದದ್ದೆಂಬುದಾಗಿ ಅವರು ನಿರ್ಧರಿಸಿ ಈ ಸೇವೆಯನ್ನು ಬೇರೊಬ್ಬರು ಮಾಡಬಹುದೆಂಬುದಾಗಿ 7 ಮಂದಿರನ್ನು ಅವರು ಸೇವೆಗೋಸ್ಕರವಾಗಿ ಆರಿಸಿದರು. ಅದರಲ್ಲಿ ಸ್ಟೆಫನನು ಒಬ್ಬನು. ಸ್ಟೆಫನನು ಆತ್ಮಭರಿತನಾಗಿ, ನಂಬಿಕೆಯುಳ್ಳವನಾಗಿ ಅನೇಕ ದೊಡ್ಡ ಕೆಲಸಗಳನ್ನು, ಅದ್ಭುತಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದನು. ಇದನ್ನು ನೋಡಿದಂಥ ಸಭಾಮಂದಿರದ ಹಿರಿಯರು ಕೆಲವರು ಇದನ್ನು ವಿರೋಧಿಸಿದರು, ನಿಲ್ಲಿಸಲಿಕ್ಕೆ ಪ್ರಯತ್ನಪಟ್ಟರು. ಆದರೆ ಸ್ಟೆಫನನಿಗೆ ಇದ್ದಂಥ ಆತ್ಮನಿಂದಾಗಿ, ದೇವರ ಕೃಪೆಯಿಂದಾಗಿ, ಅವನಲ್ಲಿದ್ದಂಥ ಆ ಒಂದು ನಂಬಿಕೆ, ಧೈರ್ಯ, ಆಸಕ್ತಿ, ದೇವರ ಆತ್ಮ ತುಂಬಿದ್ದರಿಂದ ಅವರು ಯಾರೂ ಅವನನ್ನು ಎದುರಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಯಾವಾಗ ನಾವು ಕರೆಯಲ್ಪಟ್ಟಂತ ನಾವು ಸಂಪೂರ್ಣವಾಗಿ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ದೇವರು ಆತ್ಮನು ನಮ್ಮ ಮೂಲಕವಾಗಿ ಕಾರ್ಯ ಮಾಡುತ್ತಾನೋ, ಯಾವ ವಿರೋಧವಾಗಲಿ ಕೂಡ ನಮ್ಮ ಎದುರು ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ನಮ್ಮನ್ನು ತನ್ನ ಕಾರ್ಯಕ್ಕೋಸ್ಕರವಾಗಿ ಉಪಯೋಗಿಸಿಕೊಳ್ಳುವಾಗ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳೋಣ. ಕರ್ತನೇ, ದಯಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಮ್ಮನ್ನು ಕರೆದಿದ್ದಿ, ನಂಬಿಗಸ್ತನು ನೀನು. ನಿನಗೆ ನಮ್ಮನ್ನು ನಾವು ಒಪ್ಪಿಸ್ತೇವೆ. ನಮ್ಮ ಮೂಲಕವಾಗಿ ನಿನ್ನ ಕಾರ್ಯ ನಡೆಸಿಕೋ. ಮಹಿಮೆ ನಿನಗಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.